ಯಾರು ಈ ರಾಜನ ಏರ್ ಕಟ್ ಮಾಡ್ತಾರೋ ಅವ್ರನ್ನ ಈ ರಾಜ ಸಾಯಿಸ್ತಾನೆ. ಯಾಕಂದ್ರೆ ಈ ರಾಜನ ತಲೆ ಮೇಲೆ ಒಂದು ಕೊಂಬಿರುತ್ತೆ, ಇದ್ರ ಬಗ್ಗೆ ಇನ್ಯಾರಿಗೂ ಗೊತ್ತಾಗ್ಬಾರ್ದು ಅಂತೇಳಿ ಅವ್ರನ್ನ ಸಾಯಿಸ್ತಾನೆ. ಈ ಸೈನಿಕರು ಈ ವ್ಯಕ್ತಿ ಹತ್ರ ಬಂದು ರಾಜನ ಏರ್ ಕಟ್ ಮಾಡ್ಬೇಕಂತೇಳಿ ಹೇಳ್ತಾರೆ. ಈತ ಹೊರಡೋದಕ್ಕೂ ಮುಂಚೆ ಅವ್ರ ತಾಯಿ 3 ಚಪಾತಿ ಮಾಡಿ ಕೊಡ್ತಾಳೆ. ಇದಾದ್ಮೇಲೆ ಈತನ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಜನ ತಲೆ ಮೇಲಿರೋ ಕೊಂಬನ್ನು ನೋಡಿ ಈತ ಶಾಕ್ ಆಗ್ತಾನೆ. ಈತ ರಾಜನ ಏರ್ ಕಟ್ ಮಾಡ್ತಾನೆ. ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಏರ್ ಕಟ್ ಮಾಡಿದಾನೆ ಅಂತೇಳಿ ಒಂದು ಗಿಫ್ಟ್ ಬಾಕ್ಸ್ ನ ಕೊಡ್ತಾನೆ. ಈ ವ್ಯಕ್ತಿ ಆ ಬಾಕ್ಸ್ ನ ಓಪನ್ ಮಾಡಿದಾಗ ರಾಜ ಹಿಂದೆಯಿಂದ ಬಂದು ಅವನ್ನ ತಳ್ಳಿಬಿಡ್ತಾನೆ. ಇನ್ನು ಈತ ನದಿಯಲ್ಲಿ ಕೊಚ್ಕೊಂಡೋಗಿ ಒಂದ್ ಕಡೆ ಸೇರ್ತಾನೆ. ಈತ ಕಣ್ಬಿಟ್ಟು ನೋಡಿದಾಗ ಸುತ್ತಮುತ್ತ ಮನುಷ್ಯನ ತಲೆ ಬುರುಡೆ ಇರೋದು ನೋಡ್ತಾನೆ. ಆಗ ಅಲ್ಲಿಗೆ ಒಂದು ಹಾವು ಬರುತ್ತೆ. ಆ ಹಾವಿಗೆ ಮನುಷ್ಯನ ಮಾಂಸ ಅಂದ್ರೆ ತುಂಬಾ ಇಷ್ಟ. ಈ ಹುಡುಗ ಅವ್ರ ತಾಯಿ ಕೊಟ್ಟಿರೋ 3 ಚಪಾತಿಯಲ್ಲಿ ಒಂದು ಚಪಾತಿನ ಹಾವಿಗೆ ತಿನ್ನಿಸ್ತಾನೆ. ಇದಾದ್ಮೇಲೆ ಆ ಹುಡುಗ ಒಂದು ಒಳ್ಳೆ ಮ್ಯೂಸಿಕ್ ನ ಪ್ಲೇ ಮಾಡಿ ಆ ಹಾವನ್ನ ತನ್ನ ವಶ ಮಾಡ್ಕೊಳ್ತಾನೆ. ಪಾರ್ಟ್ 2 ಗಾಗಿ ಪಾರ್ಟ್ 1 ಅಲ್ಲಿ ನೋಡಿದ್ವಲ್ಲ, ಕೃಷ್ಣ ಈ ಹಾವಿಗೆ ಒಂದು ಚಪಾತಿ ತಿನ್ನಿಸ್ತಾನೆ. ಅದಾದ್ಮೇಲೆ ಇವರಿಬ್ರು ಒಳ್ಳೆ ಫ್ರೆಂಡ್ ಆಗ್ತಾರೆ. ಇನ್ನು ಆ ಹಾವು ಕೃಷ್ಣನನ್ನ ಗುಹೆಯಿಂದ ಹೊರಗಡೆ ಕಳಿಸುತ್ತೆ. ಇದಕ್ಕೆ ಥ್ಯಾಂಕ್ಸ್ ಹೇಳಿ ಕೃಷ್ಣ ಮುಂದೆ ಸಾಕ್ತಾನೆ. ಈಗ ಹೋಗ್ಬೇಕಾದ್ರೆ ಪೊದೆಯಿಂದ ಒಂದು ಶಬ್ದ ಕೇಳಿಸುತ್ತೆ. ಏನು ಅಂತೇಳಿ ಗಾಬರಿ ಆಗ್ತಾನೆ. ಅಲ್ಲಿ ಒಂದು ದೊಡ್ಡ ತೋಳ ಇರುತ್ತೆ. ಇದನ್ನ ನೋಡಿ ಎದುರಿದ ಕೃಷ್ಣ ಮರ ಹತ್ತಿ ಕೂರ್ತಾನೆ. ಅಲ್ಲಿ ಫ್ಲೂಟ್ ಇಂದ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ತಾನೆ. ಇದರಿಂದ ಖುಷಿಯಾಗಿ ಆ ತೋಳ ಡ್ಯಾನ್ಸ್ ಮಾಡುತ್ತೆ. ಆಮೇಲೆ ಆ ತೋಳದ ಮೇಲೆ ಬಿದ್ದ ಕೃಷ್ಣ ಅದಕ್ಕೆ ಒಂದು ಚಪಾತಿ ತಿನ್ನಿಸ್ತಾನೆ. ಇದಾದ್ಮೇಲೆ ಇವರಿಬ್ರು ಒಳ್ಳೆ ಫ್ರೆಂಡ್ ಆಗ್ತಾರೆ. ಆಗ ತೋಳ ಕೃಷ್ಣನನ್ನ ಸವಾರಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದು ಮನೆ ಇರೋದನ್ನ ನೋಡಿ ಕೃಷ್ಣ ಅಲ್ಲಿನೇ ಹೇಳ್ಕೊಳ್ತಾನೆ. ಆದ್ರೆ ಪಾಪ ಕೃಷ್ಣನಿಗೆ ಗೊತ್ತಿರೋದಿಲ್ಲ ಅದು ಒಂದು ಮಾಟಗಾತಿ ಮನೆ. ಮಾಟಗಾತಿಗೆ ಮನುಷ್ಯರ ಮಾಂಸ ಅಂದ್ರೆ ತುಂಬಾ ಇಷ್ಟ ಅಂತೇಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಪಾರ್ಟ್ 2 ನಲ್ಲಿ ನೋಡಿದ್ವಲ್ಲ, ಕೃಷ್ಣ ಈ ತೋಳಕ್ಕೆ ಒಂದು ಚಪಾತಿ ತಿನ್ನಿಸ್ತಾನೆ. ಇದಾದ್ಮೇಲೆ ಇವರಿಬ್ರು ಒಳ್ಳೆ ಫ್ರೆಂಡ್ ಆಗ್ತಾರೆ. ಇನ್ನು ಈ ತೋಳ ಕೃಷ್ಣನ ಒಂದು ಸವಾರಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಮನೆ ಇರೋದನ್ನ ನೋಡಿ ಕೃಷ್ಣ ಅಲ್ಲಿನೇ ಇಳ್ಕೊಳ್ತಾನೆ. ಆದ್ರೆ ಕೃಷ್ಣನ್ಗೆ ಗೊತ್ತಿರೋದಿಲ್ಲ ಅದೊಂದು ಮಾಟಗಾತಿ ಮನೆ. ಆ ಮಾಟಗಾತಿಗೆ ಮನುಷ್ಯರ ಮಾಂಸ ಅಂದ್ರೆ ತುಂಬಾ ಇಷ್ಟ ಅಂತೇಳಿ. ಇನ್ನು ಕೃಷ್ಣನ್ ನೋಡಿದ ತಕ್ಷಣ ಆ ಮಾಟಗಾತಿ ಒಬ್ಬ ಆಂಟಿ ತರ ಆಗ್ತಾಳೆ. ಇನ್ನು ಒಳಗಡೆ ಕೃಷ್ಣನ ಕರೆದು ಕೂರಿಸ್ತಾಳೆ. ಆಗ ಮಾಟಗಾತಿ ಒಂದು ಚಪಾಳೆ ತರ್ತಾಳೆ. ಆಗ ಅಲ್ಲಿರೋ ವಸ್ತುಗಳೆಲ್ಲ ಕೃಷ್ಣನ ಕಟ್ಟಿ ಹಾಕಿ ಕುದಿತಾ ಇರೋ ಪಾಸ್ದಲ್ಲಿ ಹಾಕೋಕೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಗ ಕೃಷ್ಣ ಈ ರೀತಿ ಹೇಳ್ತಾನೆ, ನಾನು ಸಾಯಕ್ಕೂ ಮುಂಚೆ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕಂತೇಳಿ. ಇದಕ್ಕೆ ಮಾಟಗಾತಿ ಸರಿ ಹೇಳ್ತಾಳೆ. ಆಗ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ತಾನೆ. ಈ ಮ್ಯೂಸಿಕ್ ಗೆ ಮೈಮರ್ತು ಆ ಮಾಟಗಾತಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆಗ್ಲೇ ತನ್ನ ಕೋಟ್ ನ ತೆಗೆದಾಕ್ತಾಳೆ. ಆಗ ಆ ಮಾಟಗಾತಿಯ ನಿಜ ಸ್ವರೂಪ ಗೊತ್ತಾಗುತ್ತೆ. ಕೃಷ್ಣನಿಗೆ ಆ ಕೋಟ್ ನ ಉಡುಗೊರೆಯಾಗಿ ಕೊಡ್ತಾಳೆ. ಕೃಷ್ಣ ಅದನ್ನ ಹಾಕೊಂಡಾಗ ಚಿಕ್ಕ ಹುಡುಗ ಆಗಿ ಬದಲಾಗ್ತಾನೆ. ಹಾಗೆ ಇದನ್ನ ಉಲ್ಟಾಕೊಂಡ್ರೆ ಮುದುಕುನ್ ತರ ಬದಲಾಗ್ತಾನೆ. ಈ ಕೋಟ್ ಸಹಾಯದಿಂದ ಮುದುಕುನ್ ತರ ಬದಲಾಗಿ ರಾಜನ ಹತ್ರ ಹೋಗ್ತಾನೆ. ನೆಕ್ಸ್ಟ್ ಏನಾಗುತ್ತಂತೇಳಿ ನಾವು ಪಾರ್ಟ್ 3 ನಲ್ಲಿ ನೋಡಿದ್ವಲ್ಲ, ಈ ಮಂತ್ರಗಾತಿ ಕೃಷ್ಣನಿಗೆ ಒಂದು ಕೋಟ್ ನ ಕೊಡ್ತಾಳೆ. ಈ ಕೋಟ್ ನ ಹಾಕೊಂಡ ತಕ್ಷಣ ಕೃಷ್ಣ ಚಿಕ್ಕ ಹುಡುಗಾಗಿ ಬದಲಾಗ್ತಾನೆ. ಅದನ್ನ ಉಲ್ಟಾಕೊಂಡ್ರೆ ಮುದುಕನಾಗಿ ಬದಲಾಗ್ತಾನೆ. ಆಮೇಲೆ ಈ ಕೋಟ್ ಸಹಾಯದಿಂದ ಕೃಷ್ಣ ಮುದುಕನಾಗಿ ಬದಲಾಗಿ ರಾಜನ ಹತ್ರ ಹೋಗ್ತಾನೆ. ರಾಜ ಆತನ ಹತ್ರ ಏರ್ ಕಟ್ ಮಾಡಿಸ್ಕೊಳ್ತಾನೆ. ಇದರಿಂದ ತುಂಬಾ ಖುಷಿಯಾಗಿ ತಗೋ ವಜ್ರದ ಬಾಕ್ಸ್ ಅಂತೇಳಿ ಹೇಳ್ತಾನೆ. ಆದ್ರೆ ಅದರಲ್ಲಿ ಏನು ಇರುವುದಿಲ್ಲ. ಆದ್ರೆ ಆ ಮುದುಕ ಮಾತ್ರ ಅದರಲ್ಲಿ ವಜ್ರ ಇರೋ ರೀತಿಯಲ್ಲಿ ಆಕ್ಟ್ ಮಾಡ್ತಾ ಇರ್ತಾನೆ. ಇದರಿಂದ ರಾಜ ಅದರಲ್ಲಿ ನಿಜವಾಗಿಯೂ ವಜ್ರ ಇದೆ ಅಂತೇಳಿ ಬಗ್ಗಿ ನೋಡ್ತಾನೆ. ಆಗ ಕೃಷ್ಣ ರಾಜನ ಹಿಂದೆಯಿಂದ ತಳ್ಳಿಬಿಡ್ತಾನೆ. ಆದ್ರೆ ರಾಜ ಕೃಷ್ಣನ್ ಗಡ್ಡ ಇಟ್ಕೊಂಡು ನೇತಾಡ್ತಾ ಇರ್ತಾನೆ. ಇದರಿಂದ ಕೃಷ್ಣ ಆ ಕೋಟ್ ನ ತೆಗೆದಾಕ್ತಾನೆ. ಆಗ ಗಡ್ಡ ಮಾಯ ಆಗುತ್ತೆ. ರಾಜನು ಅದರಲ್ಲಿ ಬಿದ್ದೋಗ್ತಾನೆ. ಆಮೇಲೆ ಆ ಕೋಟ್ ನ ಸಹಾಯದಿಂದ ಚಿಕ್ಕ ಹುಡುಗಾಗಿ ಬದಲಾಗಿ ಅರಮನೆಯಿಂದ ಹೊರಗಡೆ ಬರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.